ಜಾತಿ ಜನಗಣತಿಯ ವರದಿ ಸೋರಿಕೆಯೇ ಆಗಿಲ್ಲ, ಜಾತಿವಾರು ಜನಸಂಖ್ಯೆಯ ಮಾಹಿತಿಯೇ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ. ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಿಲ್ಲ. ಸಚಿವರಿಗೆ ಜಾತಿ ಗಣತಿಯ ವರದಿಯನ್ನ ಕಳಿಸುತ್ತೇವೆ. ಅದಾದ ನಂತರ ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಈಗಾಗಲೇ ಸಿಎಂ ಸಾಹೇಬರು ಹೇಳಿದ್ದಾರೆ. ಅದರ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ ಅಂತ ತಂಗಡಗಿ ಅವರು ಹೇಳಿದ್ದಾರೆ. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕನ್ನು ಪ್ರಶ್ನೆ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC/ST ಮೊದಲ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ SC/ST ಇರುವಂಥದ್ದು. ನಂತರ SC/ST ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ ಎರಡನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು ಮೂರನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ, ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದ್ದಾವ, ಬದಲಾವಣೆ ಆಗಿದ್ದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈ ಸಚಿವರಿಗೆ ಯಾವಾಗ ಕೊಡ್ತೀವಿ? ಜಾತಿ ಜನಗಣತಿಯ ವರದಿ ಸೋರಿಕೆಯೇ ಆಗಿಲ್ಲ, ಜಾತಿವಾರು ಜನಸಂಖ್ಯೆಯ ಮಾಹಿತಿಯೇ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ. ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಿಲ್ಲ. ಸಚಿವರಿಗೆ ಜಾತಿ ಗಣತಿಯ ವರದಿಯನ್ನ ಕಳಿಸುತ್ತೇವೆ. ಅದಾದ ನಂತರ ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಈಗಾಗಲೇ ಸಿಎಂ ಸಾಹೇಬರು ಹೇಳಿದ್ದಾರೆ. ಅದರ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ ಅಂತ ತಂಗಡಗಿ ಅವರು ಹೇಳಿದ್ದಾರೆ. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕನ್ನು ಪ್ರಶ್ನೆ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC/ST ಮೊದಲ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ SC/ST ಇರುವಂಥದ್ದು. ನಂತರ SC/ST ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ ಎರಡನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು ಮೂರನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ, ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದ್ದಾವ, ಬದಲಾವಣೆ ಆಗಿದ್ದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈ ಸಚಿವರಿಗೆ ಯಾವಾಗ ಕೊಡ್ತೀವಿ? ಜಾತಿ ಜನಗಣತಿಯ ವರದಿ ಸೋರಿಕೆಯೇ ಆಗಿಲ್ಲ, ಜಾತಿವಾರು ಜನಸಂಖ್ಯೆಯ ಮಾಹಿತಿಯೇ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ. ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಿಲ್ಲ. ಸಚಿವರಿಗೆ ಜಾತಿ ಗಣತಿಯ ವರದಿಯನ್ನ ಕಳಿಸುತ್ತೇವೆ. ಅದಾದ ನಂತರ ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಈಗಾಗಲೇ ಸಿಎಂ ಸಾಹೇಬರು ಹೇಳಿದ್ದಾರೆ. ಅದರ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ ಅಂತ ತಂಗಡಗಿ ಅವರು ಹೇಳಿದ್ದಾರೆ. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕನ್ನು ಪ್ರಶ್ನೆ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC/ST ಮೊದಲ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ SC/ST ಇರುವಂಥದ್ದು. ನಂತರ SC/ST ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ ಎರಡನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು ಮೂರನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ, ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದ್ದಾವ, ಬದಲಾವಣೆ ಆಗಿದ್ದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈ ಸಚಿವರಿಗೆ ಯಾವಾಗ ಕೊಡ್ತೀವಿ?
ಬಾಯಕ ಜಾತಿ ಜನಗಣತಿಯ ವರದಿ ಸೋರಿಕೆಯೇ ಆಗಿಲ್ಲ, ಜಾತಿವಾರು ಜನಸಂಖ್ಯೆಯ ಮಾಹಿತಿಯೇ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ. ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಿಲ್ಲ. ಸಚಿವರಿಗೆ ಜಾತಿ ಗಣತಿಯ ವರದಿಯನ್ನ ಕಳಿಸುತ್ತೇವೆ. ಅದಾದ ನಂತರ ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಈಗಾಗಲೇ ಸಿಎಂ ಸಾಹೇಬರು ಹೇಳಿದ್ದಾರೆ. ಅದರ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ ಅಂತ ತಂಗಡಗಿ ಅವರು ಹೇಳಿದ್ದಾರೆ. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕ್ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC/ST ಮೊದಲ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ SC/ST ಇರುವಂಥದ್ದು. ನಂತರ SC/ST ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ ಎರಡನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು ಮೂರನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದಾವ, ಬದಲಾವಣೆ ಆಗಿದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈಗ ಸಚಿವರಿಗೆ ಯಾವಾಗ ಕೊಡ್ತೀವಿ ಹೇಳಿಕೊಂಡಿದ್ದ ಬಾಯಕ ಜಾತಿ ಜನಗಣತಿಯ ವರದಿ ಸೋರಿಕೆಯೇ ಆಗಿಲ್ಲ, ಜಾತಿವಾರು ಜನಸಂಖ್ಯೆಯ ಮಾಹಿತಿಯೇ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ರಿಪಬ್ಲಿಕ್ ಕನ್ನಡಕ್ಕೆ. ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಿಲ್ಲ. ಸಚಿವರಿಗೆ ಜಾತಿ ಗಣತಿಯ ವರದಿಯನ್ನ ಕಳಿಸುತ್ತೇವೆ. ಅದಾದ ನಂತರ ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಈಗಾಗಲೇ ಸಿಎಂ ಸಾಹೇಬರು ಹೇಳಿದ್ದಾರೆ. ಅದರ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ ಅಂತ ತಂಗಡಗಿ ಅವರು ಹೇಳಿದ್ದಾರೆ. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕ್ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC/ST ಮೊದಲ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ SC/ST ಇರುವಂಥದ್ದು. ನಂತರ SC/ST ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ ಎರಡನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು ಮೂರನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದಾವ, ಬದಲಾವಣೆ ಆಗಿದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈಗ ಸಚಿವರಿಗೆ ಯಾವಾಗ ಕೊಡ್ತೀವಿ